ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಹಾಗೆ ನಿಯೋಜಿತ ಸಿಎಂ ಡಿಕೆಶಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದು ಹೈಕಮಾಂಡ್ ಅನ್ನ ಭೇಟಿಯಾಗಲಿದ್ದಾರೆ. ಜೋಡೆತ್ತುಗಳು ವರಿಷ್ಠರ ಜೊತೆ ಸಂಭಾವ್ಯ ಸಚಿವರ ಬಗ್ಗೆ ಸುದೀರ್ಘ ಚರ್ಚೆ ಆಗುತ್ತೆ. ಜಿಲ್ಲಾವಾರು ಆಕಾಂಕ್ಷಿಗಳ ಪಟ್ಟಿಯನ್ನ ಇಟ್ಕೊಂಡಿರುವಂತಹ ವರಿಷ್ಠರು ಜಿಲ್ಲಾ ಸಮುದಾಯವಾರು ಪಟ್ಟಿ ಇಟ್ಕೊಂಡು ಫಿಲ್ಟರ್ ಮಾಡುತ್ತಿದ್ದಾರೆ. ಸಮುದಾಯವಾರು ಪ್ರಾತಿನಿಧ್ಯಕ್ಕೆ ಹೈಕಮಾಂಡ್ ಈಗಾಗಲೇ ಕಸರತ್ತು ನಡೆಸ್ತಾ ಇದ್ದು ಮಧ್ಯಾಹ್ನದ ವೇಳೆಗೆ ಪಟ್ಟಿ ರೆಡಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇಂದು ದೆಹಲಿಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಪಯಣವನ್ನ ಬೆಳೆಸ್ತಾ ಇದ್ದು ಪ್ರಾದೇಶಿಕವಾರು ಸಚಿವ ಸ್ಥಾನ ಹಂಚಿಕೆಗೆ ನಾಯಕರಿಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ 10 ಆಕಾಂಕ್ಷಿಗಳು. ಮಧ್ಯಾಹ್ನದ ವೇಳೆಗೆ ಸಂಭಾವ್ಯ ಸಚಿವರ ಮೊದಲ ಪಟ್ಟಿ ರೆಡಿ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂಥ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂಥ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಆಪ್ತರಿಗೆ ಡಿಸಿಎಂ ಸ್ಥಾನ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದಿದ್ದು ಮೂವರಿಗೆ ಡಿಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಒತ್ತಡವನ್ನ ಹೇರುತ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಪರಮೇಶ್ವರ್ ಹಾಗೆ ಎಂಬಿ ಪಾಟೀಲ್ ಇಬ್ಬರನ್ನ ಕೂಡ ಡಿಸಿಎಂ ಮಾಡೋದಕ್ಕೆ ಒತ್ತಡವನ್ನ ಹೇರುತ್ತಿದ್ದು ಶಾಸಕ ಜಮೀರ್ ಅಹಮದ್ಗೂ ಕೂಡ ಡಿಸಿಎಂ ಪಟ್ಟವನ್ನ ಕೊಡಿಸೋದಕ್ಕೆ ತಂತ್ರವನ್ನ ಹೆಣಿಯಲಾಗ್ತಾ ಇದ್ದು ಜಾತಿ ಸಮೀಕರಣದ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಡವನ್ನ ಹಾಕಲಾಗ್ತಾ ಇದ್ದು ತಮ್ಮ ಪುತ್ರನಿಗೆ ಡಿಸಿಎಂ ಪಟ್ಟವನ್ನ ಈಗಾಗಲೇ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ಬೆಂಬಲಿಗರ ಪರ ವರಿಷ್ಠರ ಬಳಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದ್ದಾರೆ. ಆಪ್ತೇಷ್ಟರಿಗೆ ಡಿಸಿಎಂ ಸ್ಥಾನ ನೀಡುವ ಸಲುವಾಗಿ ಹೈಕಮಾಂಡ್ನೊಟ್ಟಿಗೆ ಈಗಾಗಲೇ ಮಾತುಕತೆ ಚರ್ಚೆಯನ್ನ ಮಾಡ್ತಾ ಇದ್ದು ಲಾಬಿ ಕೂಡ ನಡೆಸಲಾಗ್ತಾ ಇದೆ. ಮೂವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯ ಒತ್ತಡ ಹೇರುತ್ತಿದ್ದಾರೆ. ಸಚಿವರ ಪಟ್ಟಿಯನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ರೆಡಿ ಮಾಡಿಕೊಂಡಿದ್ದು ಹೈಕಮಾಂಡ್ ಬಳಿ ಬೆಂಬಲಿಗರ ಪಟ್ಟಿಯನ್ನ ಸಿದ್ದರಾಮಯ್ಯ ನೀಡಲಿದ್ದಾರೆ. ಸಿದ್ದರಾಮಯ್ಯ ಬಣದ ಸಚಿವಾಕಾಂಕ್ಷಿಗಳಾದಂಥ ಪೊನ್ನಣ್ಣ ಹಾಗೆ ಜಮೀರ್, ತಂಗಡಗಿ ಹಾಗೆ ಪುಟ್ಟರಂಗ್ ಶೆಟ್ಟಿ, ವೆಂಕಟೇಶ್, ಬಸವರಾಜ್ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್, ಸಂತೋಷ್ ಲಾಡ್, ಎಚ್ ಸಿ ಮಹದೇವಪ್ಪ ಈ ಎಲ್ಲರ ಲಿಸ್ಟ್ ಕೂಡ ಈಗಾಗಲೇ ರೆಡಿಯಾಗಿದೆ. ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಸಿದ್ದು ಈಗಾಗಲೇ ಗೇಮ್ ಪ್ಲಾನ್ ಕೂಡ ಶುರುವಿಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ಪಯಣವನ್ನು ಬೆಳೆಸ್ತಾ ಇರುವುದರಿಂದಾಗಿ ಒಂದಷ್ಟು ಬೇಡಿಕೆಗಳನ್ನು ಹೈಕಮಾಂಡ್ ಮುಂದಿಡುವಂತ ಸಾಧ್ಯತೆಗಳು ದಟ್ಟವಾಗಿದ್ದು ಮಧ್ಯಾಹ್ನದೊಟ್ಟಿಗೆ ಮೊದಲ ಪಟ್ಟಿ ಸಿದ್ಧವಾಗುವಂತ ಸಾಧ್ಯತೆ ಕೂಡ ಇದೆ.